ನಮಸ್ಕಾರ. ಶಾರದಾ ಟೈಮ್ ಅಂತ ಹೌದು, ನಾಗರಾಜ್ ಮತ್ತಿಗಾರ್ ಅವ್ರಲ್ಲ. ಹೌದು. ನಿಮ್ಮದು ಲೋಕಧ್ವನಿಲಿ ಸ್ಪಷ್ಟನೆ ನೋಡಿದೆ. ನನಗೊಂದೆರಡು ಕ್ವಶನ್ಸ್ ಇದ್ದರು, ಅದಕ್ಕೆ ನಿಮ್ಮ ಹತ್ರನೇ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದೆ ಸರ್. ಏನಿಲ್ಲ, ಲೋಕಧ್ವನಿ ಸ್ಪಷ್ಟನೆ ಚೆನ್ನಾಗಿ ಕೊಟ್ಟಿದ್ದೀರಾ. ನಾನು ಪೋಸ್ಟ್ ಹಾಕಿರೋದು ನೀವು ನೋಡಿರ್ಬೋದು, ನಿಮ್ಮ ಹತ್ರ ಬಂದಿರ್ಬೋದು ಇಷ್ಟೊತ್ತಿಗೆ. ನಮ್ಮದು ಪ್ರಶ್ನೆ ಇದ್ದಿದ್ದು ಒಂದೇ. ನೀವು ಲೋಕಧ್ವನಿ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಗುರುಗಳು 1 ಅವರ್ಗಿಂತ ಜಾಸ್ತಿ, ಕರೆಕ್ಟ್ ಅಲ್ವಾ, ಭೇಟಿಯಾಗಿ 1 ಗಂಟೆಗೂ ಅಧಿಕ ಸಮಯ ಮಾತುಕತೆ ನಡೆಸಿ ಆಶೀರ್ವಾದ ಪಡೆದಿರುವುದು ವಿಶೇಷವಾಗಿದೆ ಅಂತ ಹಾಕಿದ್ದೀರಾ ಈ ಹುಡುಗಿ ಬಗ್ಗೆ. ಕರೆಕ್ಟ್ ಅಲ್ವಾ? 1 ಗಂಟೆ ಅನ್ನೋ ಮಾಹಿತಿ ನಿಮ್ಗೆ ಯಾವ ವರದಿಗಾರ ಕೊಟ್ಟಿದ್ದು ನಿಮಗೆ? ನೀವು ಅದು ಹೆಂಗೆ ನಿಮಗೆ ಖಾತ್ರಿ ಪಡಿಸ್ಕೊಂಡ್ರಿ? ಯಾಕಂದರೆ ಆ ಹುಡುಗಿನೂ ನಾನು 1 ಗಂಟೆ ಮಾತುಕತೆ ಮಾಡಿಲ್ಲ, ಅದು ದರ್ಶನ ಅಷ್ಟೇ, ನಾನು ದೂರದಿಂದ ನೋಡ್ಕೊಂಬಂದಿರೋದು ಗುರುಗಳಿಗೆ ಅಂತ ಹೇಳಿದ್ದಾಳೆ. ಮಠದಿಂದ ಕೂಡ ಹಿಂಗೆ ನೋಡಿ, ಈ ಸುದ್ದಿ ನೀವು ಹಾಕಿರೋದು 20ನೇ ತಾರೀಕಿಗೆ, ಮಠದಿಂದ ಸ್ಪಷ್ಟೀಕರಣ ಸಿಕ್ಕಿದ್ದು 25ನೇ ತಾರೀಕಿಗೆ. ಕರೆಕ್ಟ್ ಅಲ್ವಾ? ನಿಮಗೆ ಯಾರಿದು 1 ಗಂಟೆ ಮೀಟ್ ಆಗಿದ್ದು ಅಂತೇಳಿ ನಿಮಗೆ ಸುದ್ದಿ ಕೊಟ್ಟವ್ರು ಯಾರು? ಯಾಕಂದರೆ ನಾನು ಇವಾಗ ಮಠದಲ್ಲಿರೋನೆಲ್ಲ ವಿಚಾರಿಸ್ದೆ, ಗುರುಗಳು ಸಿಗೋದೇ ಕಷ್ಟ, 5 ನಿಮಿಷ ಸಿಗೋದು ಕಷ್ಟ. ಅಂಥದ್ರಲ್ಲಿ 1 ಅವರ್ ಅಂತ ನಿಮಗೆ ಯಾವ ವರದಿಗಾರರು ಕೊಟ್ಟಿದ್ದು ನ್ಯೂಸ್? ನನಗೆ ಯಾಕಷ್ಟು ನೀವೆಲ್ಲ ತಲೆವೇಸಿ ಮಾಡ್ಕೊತಾ ಇದ್ದೀರಿ? ಅಲ್ಲ, ನನಗೆ ಇವಾಗ ನೀವುಗಳು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಯಾವುದೋ ಒಂದು ಹುಡುಗಿದು ಫ್ರಂಟ್ ಪೇಜಲ್ಲಿ 1 ಗಂಟೆಗೂ ಅಧಿಕ ಅಂತ ನೀವು ಇಷ್ಟು ಕಲರ್ಫುಲ್ಲಾಗಿ ನ್ಯೂಸ್ ಹಾಕುವಂಥದ್ದು ಅವಶ್ಯಕತೆ ನಿಮಗೇನಿತ್ತು? ಏನು ದುರುದ್ದೇಶ ಇತ್ತು ಇದ್ರ ಹಿಂದೆ ಅನ್ನೋದು ನನ್ನ ಪ್ರಶ್ನೆ. ಈಗ ನೋಡಿ, ನಮ್ದು ಇವಾಗ ಒಂದು ಸಿಂಪಲ್ ಪ್ರಶ್ನೆ ನಾಗರಾಜ್ ಅವರೇ, ನಿಮಗೆ 1 ಗಂಟೆ ಅಂತ ಮಾಹಿತಿ ಯಾರು ಕೊಟ್ಟರು ಅಷ್ಟು ಹೇಳ್ಬಿಡಿ ಸಾಕು. ಯಾಕಂದ್ರೆ ಇದು ಮಠದ ಬಗ್ಗೆ, ಅದು ಗುರುಗಳ ಬಗ್ಗೆ ಸುಳ್ಳು ಸುದ್ದಿ. ಇದು ಆ ಹುಡುಗಿ ಬಗ್ಗೆ ಬಿಟ್ಟುಬಿಡಿ, ಆ ಹುಡುಗಿ ಬಗ್ಗೆ ಅದು ಮಾತೇ ಅಲ್ಲ. ಇವಾಗ ಈಗ ಗುರುಗಳು 1 ಗಂಟೆ ನಿಮಗೆ ಸಿಕ್ಕಿದ್ದಾರೆ ಅಂತ ನೀವು ಬರ್ದಿರೋದೇ ಸುಳ್ಳು ಸುದ್ದಿ. ಯಾಕಂದ್ರೆ ಗುರುಗಳು ಯಾರಿಗೂ 5 ನಿಮಿಷ ಕೂಡ ಸಿಗ್ತಾ ಇಲ್ಲ, ಅವ್ರು ಸಾಧನೆಯಲ್ಲಿ ಬಿಸಿ ಇದ್ದಾರೆ. ಹೆಂಗ್ ಬರೆದ್ರಿ ಇದನ್ನ? ನಿಮಗೆ ಪರಿಚಯ ಇಲ್ಲ ಶೃಂಗೇರಿ ಮಠದ್ದು? ಒಂದು ನಾವು ಸಾಮಾನ್ಯ ನಮ್ಮ ಮಠದಲ್ಲಿ, ಮಠದಲ್ಲಿ ಸುಮಾರು ಒಂದು ಅರ್ಧ ತಾಸು ಟೈಮ್ ಕೊಟ್ಟು ಮಾತಾಡ್ತಾರೆ ಆಸ್ಪತ್ರೆ, ನಮ್ಗೆ ಗೊತ್ತಿಲ್ಲ. ನನಗೆ ಶೃಂಗೇರಿ ನಡೆ ನುಡಿಗಳು ಗೊತ್ತಿಲ್ಲ. 2ನೇದು. 3ನೇದಾಗಿ ನಾನು ಲೋಕಧ್ವನಿಯ ನೌಕರ. ನಾನು ಏನು ಹೇಳೋಣ? ಅಲ್ಲಲ್ಲ, ಹೇಳಲಾರೆ ಅಂತ ನೀವು ಹೇಳಿ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಸ್ಪಷ್ಟೀಕರಣ ಕೊಟ್ಟಿರೋರು ನೀವು, ಸತ್ಯಾಸತ್ಯತೆ ನೋಡ್ಕೊಂಡು ಬರ್ದಿದ್ದೀನಿ ಅಂದಿದ್ದೀರಾ. ಈಗ ನಮಗೆ ಒಂದೇ ಕ್ಲಾರಿಫಿಕೇಶನ್ ಬೇಕು. ಏನು ಇಲ್ಲದಿರೋ ನ್ಯೂಸನ್ನ 1 ಅವರ್ ಅಂತ ನೀವು ಅಷ್ಟು ಸ್ಪೆಸಿಫಿಕ್ ಆಗಿ ಮೀಟ್ ಆಗಿದ್ದನ್ನ ಬರೆಯೋ ಅವಶ್ಯಕತೆ ನಿಮಗೆ ಏನಿತ್ತು? ಈಗ ನಮಗೆಲ್ರಿಗೂ ಗುರುಗಳು 5 ನಿಮಿಷ ಸಿಗೋದು ಕೂಡ ಕಷ್ಟ ಅನ್ನೋದು ನಮಗೆ ಬಂದಿರೋ ಸುದ್ದಿ. ಈಗ ನೀವು 1 ಗಂಟೆ ಸಿಕ್ಕಿದ್ದಾರೆ ಗುರುಗಳು ಅಂತ ಬರ್ದ್ಮೇಲೆ ನನಗೂ ಇವಾಗ ಅನ್ಸುತ್ತೆ, ಅಯ್ಯೋ ಗುರುಗಳು ಬೇರೆಯವರಿಗೆಲ್ಲ 1 ಗಂಟೆ ದರ್ಶನ ಕೊಡ್ತೀರ, ನಮಗೆ ಯಾಕೆ ಕೊಡ್ತಿಲ್ಲ ಅಂತ. ಅಲ್ಲಿ ನೋಡಿದ್ರೆ ಮತ್ತೆ ನಿಮ್ಮ ಸುಳ್ಳು ಸುದ್ದಿ ಅಂತೇಳಿ ಮಠದವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ನೀವು ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂದರೆ ಯಾಕೆ ಸುಳ್ಳು ಸುದ್ದಿ ಪ್ರಕಟ ಮಾಡಿದ್ರಿ ಸರ್ ನೀವು? ಈಗ ನಿಮ್ಮ ವರದಿಗಾರ ಯಾರಿದು 1 ಗಂಟೆ ಅವ್ನು ಹೆಂಗೆ ಬರ್ದಿದ್ದಾನೆ ಅನ್ನೋದು ನೀವು ನನಗೆ ಖಾತ್ರಿ ಪಡಿಸ್ಬಿಡಿ ಸಾಕು. ಇನ್ನೇನು ನನಗೆ ಕ್ವಶನ್ಸೇ ಇಲ್ಲ. 1 ಗಂಟೆ ನಿಮಗೆ ಹೆಂಗೆ ಸಿಕ್ತು ಆ ಮಾಹಿತಿ? ಯಾಕಂದ್ರೆ ಆ ಹುಡುಗಿ ನಾನು 1 ಗಂಟೆ ಕೂತಿಲ್ಲ ಅಂತ ಹೇಳಿ, ಮಠದವ್ರು ನಾವು 1 ಗಂಟೆ ಕೂರ್ಸ್ಕೊಂಡಿಲ್ಲ ಅಂತಾರೆ, ನಿಮ್ಗೆ ಎಲ್ಲಿಂದ ಬಂತು ಆ ಮಾಹಿತಿ? ಆಯ್ತು, ಅದ್ರಲ್ಲೇ ನಾನು ನಮ್ಮ ಮೇಲ್ನವ್ರ ಹತ್ರ ಮಾತಾಡಿ ಹಿಂಗ್ ಕ್ವಶನ್ ಬಂದಿದೆ, ಹಿಂಗ್ ಕೇಳ್ತಾ ಇದಾರೆ. ನಾನು ಕಾಯ್ತಾ ಇರ್ತೀನಿ ನಾಗರಾಜ್ ಅವರೇ. ನನಗೆ ಮೇಡಮ್ ಇವತ್ತು ಟೈಮ್ ಇಲ್ಲ, ನೀವು ವಾಪಸ್ ಬರೋವರೆಗೂ ನಾನು ನಿಮಗೋಸ್ಕರ ಕಾಯ್ತಾನೆ ಇರ್ತೀನಿ. ನೀವು ಇಲ್ಲಿಂದ ಇನ್ನೊಂದು ವಾರಕ್ಕೆ ಬರ್ತೀರಾ? ಬನ್ನಿ. ಯಾಕಂದ್ರೆ ಇದು ಒಂದು ಅಭ್ಯಾಸ ಆಗ್ಬಿಡುತ್ತೆ ವರದಿಗಾರರಿಗೆ ಸುಳ್ಳು ಸುದ್ದಿ ಪ್ರಕಟಣೆ ಮಾಡೋದು. ಇದು ಇಲ್ಲಿಗೆ ನಿಂತು ಬಿಡಬೇಕು ನಾಗರಾಜ್ ಅವರೇ. ಅದಕ್ಕೋಸ್ಕರ ನೀವು ಯಾವಾಗ ವಾಪಸ್ ಬಂದರೂ ನಾನು ಕಾಯ್ತಾ ಇರ್ತೀನಿ. ನಾನೇ ನಿಮಗೆ ನೆನಪು ಮಾಡ್ತೀನಿ, ಬೇಕಂದ್ರೆ ನೀವು ಯೋಚನೆ ಮಾಡಬೇಡಿ. ನನಗೆ ನೋಡಿ ಮೇಡಮ್, ನಿಮ್ಮ ವಾಟ್ಸಪ್ ಅಲ್ಲಿ ಈಗ ನೀವೇ ಹೇಳಿದ್ರಿ, ನಾನು ಕೇಳಿ ಮೇಲ್ನವ್ರಿಗೆ ಕೇಳಿ ವಾಪಸ್ ಬರ್ತೀನಿ ಅಂತ. ನಿಮ್ಮ ಮಾತಿಗೆ ನೀವು ಸ್ಟಿಕ್ ಆನ್ ಆಗಿ, ನಿಮ್ಮ ನೀವು ನಿಮ್ಮ ಮೇಲ್ನವ್ರನ್ನ ಕೇಳಿ ನೀವು ವಾಪಸ್ ಬನ್ನಿ. ನಿಮ್ಮ ತಕರಾರು ಇರೋದು 1 ಗಂಟೆ ಮಾತಾಡ್ಲಿಲ್ಲ ಹೇಳೋದಷ್ಟೇ ಅಲ್ವಾ? ಅಲ್ಲ, ಈಗ ನನ್ನ ತಕರಾರು 3. ನೀವು ನಿಮ್ಮ ಮೇಲ್ನವ್ರ ಹತ್ರ ಮಾತಾಡಿ ಈ ಸುದ್ದಿ ಯಾರು ಕೊಟ್ಟಿದ್ದು ಅಂತ ಅವ್ರಿಗೆ ಹೇಳಿ 1 ಗಂಟೆಗೆ ನನಗೆ ಪ್ರೂಫ್ ಬೇಕು. ಇಲ್ಲ ಅಂತಂದ್ರೆ ಮಡದವ್ರು ಬಿಡ್ಬೋದು. ನೀವು ಈ ಸುಳ್ಳು ಸುದ್ದಿ ಹಾಕಿದ್ದೀರಾ ಅಂತ ನಾನಂತೂ ನಿಮ್ಮ ಮೇಲೆ ಒಂದು ಕೇಸ್ ಫೈಲ್ ಮಾಡ್ತೀನಿ ನಾಗರಾಜ್ ಅವರೇ. ಈಗ ನೋಡಿ, ನನ್ನ ಪ್ರಶ್ನೆ ಇಷ್ಟೇ, ಶೃಂಗೇರಿ ಮಠದ ಬಗ್ಗೆ ಸುಳ್ಳು ಸುದ್ದಿ ಬಿತ್ತನೆ ಆಗಿದೆ ನಿಮ್ಮ ಪೇಪರಿಂದ, ಅದಕ್ಕೆ ನನಗೆ ಕ್ಲಾರಿಫಿಕೇಶನ್ ಬೇಕು. ಯಾಕಂದ್ರೆ ನಾನು ಮಠದ ಭಕ್ತೆ, ನಾನು ಗುರುಗಳ ಭಕ್ತೆ, ನನಗೆ ಇವಾಗ ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು. ಯಾಕಂದ್ರೆ ನಮ್ಮ ಗುರುಗಳು 5 ನಿಮಿಷನೂ ಯಾರಿಗೂ ಸಿಗ್ತಾ ಇಲ್ಲ. ನಿಮ್ಮ ಪೇಪರಲ್ಲಿ 1 ಗಂಟೆ ಅಂತ ನೀವು ಸುದ್ದಿ ಪ್ರಕಟಣೆ ಮಾಡಿದ್ದೀರಾ. ಯಾಕೆಂದ್ರೆ ನಾನು ಎಲ್ಲದನ್ನು ನಾವು ಬರೆದವರು ಪತ್ರಿಕಾದರಿಂದ ನಮಗೆ ಬರೆದವ್ರು ಅಂತ ಯಾರು ಅಂತ ಹೇಳಲಿಕ್ಕಿಲ್ಲ. ನಮಗೆ ಆಗ್ಲಿ, ನನಗೆ ನೀವು ಬರ್ದಿರೋರು ಯಾರು ಅಂತ ನಿಮ್ಗೆ ಹೇಳಕ್ ಇಷ್ಟ ಇಲ್ವಾ? ಬೇಡ. ಆದ್ರೆ 1 ಗಂಟೆ ನೀವು ಹೆಂಗೆ ನೀವು ಕ್ಲಾರಿಫಿಕೇಶನ್ ತಗೊಂಡ್ರೆ ನನಗೆ ಅದಕ್ಕೆ ಪ್ರೂಫ್ ಕೊಟ್ಬಿಡಿ ಸಾಕು. ನೀವೇನಾದ್ರೂ ಹೋಗಿ ಮಠದಲ್ಲಿ ಟೈಮ್ ನೋಡ್ಕೊಂಡ್ ಬಂದ್ರಾ, ಅಥವಾ ಏನಾದ್ರೂ ನಿಮಗೆ CCTV ಇತ್ತಾ 1 ಗಂಟೆ, ಅಥವಾ ಪರ್ಸನಲ್ ವರದಿಗಾರ ಅಲ್ಲೇ 1 ಗಂಟೆ ಇದ್ನ?
ಈಗ ನಾನಂತೂ ಕ್ಲಾರಿಫೈ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಡದವ್ರ ಹತ್ರ ಇರೋರ ಹತ್ರ ಅಲ್ಲಿ ಅಲ್ಲಿ 1 ಗಂಟೆ ನಿಜವಾಗ್ಲೂ ಇದ್ರೆ ಇದು ಸುಳ್ಳು ಸುದ್ದಿನ ಅಂತ. ನನಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ. 1 ಗಂಟೆ ನಿಮಗೆ ಎಲ್ಲಿಂದ ಪ್ರೂಫ್ ಇದೆ? 1 ಗಂಟೆ ಅಂತ ಆಯ್ತು ನಾಗರಾಜ್ ಅವರೇ, 1 ಗಂಟೆ ನಿಮಗೆ ಎಲ್ಲಿ ಪ್ರೂಫ್ ಇದೆ? ನನಗೆ ಇವಾಗ 1 ಗಂಟೆ ಅವ್ರು ಇರ್ಲಿಲ್ಲ ಅಂತ ನನಗೆ ಕ್ಲಾರಿಫಿಕೇಶನ್ ಇದೆ, ಆಯ್ತಾ? ನನಗೆ ಇವಾಗ ಕ್ಲಾರಿಟಿ ಇದೆ. ನಿಮಗೆ ಎಲ್ಲಿದೆ ಇವಾಗ? 1 ಗಂಟೆ ನಿಮಗೆ ಎಲ್ಲಿಂದ ಸಿಕ್ತು ನ್ಯೂಸ್? ಅದು ನನಗೆ ಉತ್ತರ ಕೊಟ್ಬಿಡಿ ಸಾಕು, ಮಿಕ್ಕಿದ್ದೇನು ಪ್ರಶ್ನೆ ಇಲ್ಲ. ಈಗ ನೀವು ನಿಮ್ಮ ಮೇಲ್ನವ್ರನ್ನ ಕೇಳಿ ಉತ್ತರ ಹೇಳ್ತೀನಿ ಅಂದ್ರಿ ನನಗೆ. ನನಗೆ ಗೊತ್ತಿಲ್ಲ ಮೇಡಮ್, ನೀವ್ ಒಂದ್ ಕೆಲಸ ಮಾಡಿ, ಭಟ್ರಿಗೆ ಮಾತಾಡಿ. ಈಗ ಹಂಗಾರೆ ನಿಮಗೆ ಇವಾಗ ಕ್ಲಾರಿಟಿ ಇದೆ, ಭಟ್ರಿಗೆ ಮಾತಾಡಿದ್ರೆ ಉತ್ತರ ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಇದೆ ನಿಮಗೆ ಇವಾಗ. ಹೌದು ಮಾತಾಡಿ. ಸರಿ ಆಯ್ತು, ಮಾತಾಡೋಣ. ಥ್ಯಾಂಕ್ ಯು.